ನಮಸ್ಕಾರ ನೋಡಿ, ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಇದೆಲ್ಲದಕ್ಕೂ ಯಾರು ಕಾರಣ, ಯಾರ ಮೇಲೆ ಯಾರು ಏನೆಲ್ಲ ಹೇಳ್ತಾ ಇದ್ದಾರೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಒಂದು ಪ್ರಶ್ನೆ, ಕಾಂಗ್ರೆಸ್ನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರಾ DCM DK ಶಿವಕುಮಾರ್ ಅವರು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಇವತ್ತು ರಾಜ್ಯದ ಜನ KN ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಂಡಿದ್ದಾರೆ. ಜಬ್ಬಾರ್ ಅವರು ಓಪನ್ ಆಗೇ ಚಾಲೆಂಜ್ ಹಾಕ್ತಾರೆ. ಅಂದ್ರೆ ಯಾವ ಮಾನದಂಡಗಳನ್ನ ಇಟ್ಕೊಂಡು ನನ್ನನ್ನ ವಜಾ ಮಾಡಲಾಯಿತು, ನನ್ನನ್ನ ತಲೆದಂಡ ಮಾಡಲಾಯಿತು, ಇದಕ್ಕೆ ಉತ್ತರ ಕೊಡಬೇಕು. KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರ ಹೆಸರು ಹೇಳದೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಯಾವ ಉದ್ದೇಶವನ್ನ ಇಟ್ಕೊಂಡು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಯಾರು ಮಾಡಲಾಗ್ತಾ ಇದೆ, ಯಾರು ಮಾಡಿಸ್ತಾ ಇದ್ದಾರೆ? ಮತ್ತೊಂದು ಪ್ರಶ್ನೆ, ಈಗ ಬೈ ಎಲೆಕ್ಷನ್ ಆದಮೇಲೆ ಇಷ್ಟೆಲ್ಲ ಸಮಸ್ಯೆಗಳು ಹುಟ್ಟಾಕಿದ್ದು, ಸೃಷ್ಟಿಯಾಗಿದ್ದು, ಅದರಲ್ಲೂ ಬಾಗಲಕೋಟೆ ವಿಚಾರ ಬಿಟ್ಬಿಡೋಣ. ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾದ ಚುನಾವಣೆಯಾದ ನಂತರ ಇಷ್ಟೆಲ್ಲ ಹೈಡ್ರಾಮಾಗಳು ಕ್ರಿಯೇಟ್ ಆಗ್ತಾ ಇದೆ. ಇಬ್ಬರು ನಾಯಕರ ತಲೆದಂಡ ಆಗಿದೆ, CM ರಾಜಕೀಯ ಕಾರ್ಯದರ್ಶಿ, ಅದರ ಜೊತೆಗೆ ಅಬ್ದುಲ್ ಜಬ್ಬಾರ್, ಇಬ್ಬರು ನಾಯಕರ ತಲೆದಂಡ ಆಗಿರೋದು. ಈಗ ಜಮೀರ್ ಅಹಮದ್ ಖಾನ್ ಅವರು, ಅವರ ವಿರುದ್ಧ ಹೈಕಮಾಂಡ್ಗೂ ಕೂಡ ಸಾಲು ಸಾಲು ದೂರುಗಳು ಹೋಗಿದೆ. ಸಿದ್ದರಾಮಯ್ಯ ಅವರು ಕೂಡ 2-3 ಸಲ ಕರೆದು ಕೇಳಿದ್ದಾರೆ, ಏನಪ್ಪ ಜಮೀರ್ ಇದು ಕತೆ, ಹೈಕಮಾಂಡು ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಯಾವಾಗ ಬೇಕಾದ್ರೂ ತಲೆದಂಡ ಆಗ್ಬಹುದು ಜಮೀರ್ ಅವ್ರದ್ದು. ಅಂದ್ರೆ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಾ ಇರುವಂತಹ ಮಾತು, ಇದೆಲ್ಲದರ ಮಾಸ್ಟರ್ ಮೈಂಡು DCM DK ಶಿವಕುಮಾರ್ ಅವರು. ಅಂದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರು? ನೋಡಿ, ಒಂದ್ ಕಡೆ ನಾಯಕತ್ವ ಬದಲಾವಣೆಯ ವಿಚಾರ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇತ್ತು. ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ. 2.25 ವರ್ಷ ಆಯಿತು, ತಮ್ಮ CM ಸ್ಥಾನವನ್ನ ಬಿಟ್ಕೊಡ್ಲೇ ಇಲ್ಲ ಸಿದ್ದರಾಮಯ್ಯ ಅವರು. ಸೊ ಹಾಗಾಗಿ, ಯಾಕಂದ್ರೆ ಸಿದ್ದರಾಮಯ್ಯ ಅವರ ಬಣದವರು ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರ ಪರನೇ ನಿಂತ್ಕೊಳ್ತಾರೆ, ಅವರು ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಇಲ್ಲ, ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷವೂ ಕೂಡ, ಅಂದ್ರೆ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಈ ಸಲನೂ ಕೂಡ, ಕಳೆದ ಬಾರಿಯಂತೆ ಅನ್ನುವಂಥ ಹೇಳಿಕೆಗಳು. ಸೊ ಅದೆಲ್ಲದರ ನಡುವೆ ಈ ರೀತಿಯ ಬೆಳವಣಿಗೆಗಳು, ಅಂದ್ರೆ ಎಲ್ಲೋ ಒಂದು ಕಡೆ DCM DK ಶಿವಕುಮಾರ್ ಅವರಿಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರುಗಳು. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಜಮೀರ್ ಅವರನ್ನ ಕರೆದ್ರು, ನಿನ್ನೆ 2-3 ಸಲ ಕರೆದು ಮಾತಾಡಿದ್ದಾರೆ, ನಿನ್ನೆ ರಾತ್ರಿಯೂ ಕೂಡ ಮೀಟಿಂಗ್ ಆಗಿದೆ. ಅಬ್ದುಲ್ ಜಬ್ಬಾರ್ ಅವರು ಓಪನ್ ಆಗಿ ಚಾಲೆಂಜ್ ಹಾಕ್ತಾರೆ. ಏನಂತ ಹಾಕ್ತಾರೆ? ದಾಖಲೆ ಇದ್ರೆ ಕೊಡಬೇಕು, ನನ್ನ ಆಡಿಯೋ ಇದೆ ಅಂತಾರೆ, ನನ್ನ ವಿಡಿಯೋ ಇದೆ ಅಂತಾರೆ, ದಾಖಲೆ ಇದ್ರೆ ಕೊಡ್ಲಿ, ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿಲ್ಲ. DK ಶಿವಕುಮಾರ್ ಅವರ ಹೆಸರನ್ನ ಹೇಳದೆ ಆಕ್ರೋಶ ವ್ಯಕ್ತಪಡಿಸಿರೋದು. ಅದರಲ್ಲೂ ಇವತ್ತು ಜಮೀರ್ ಅವರು ಹೇಳ್ತಾರೆ, ನಾನು ಯಾವ ಪಕ್ಷ ವಿರೋಧಿ ಮಾಡಿದ್ದೀನಿ, ಪಕ್ಷ ಹೇಳಿತ್ತು ಕೇರಳಕ್ಕೆ ಹೋಗಿ ಪ್ರಚಾರ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ, ಪ್ರಚಾರ ಮಾಡಿದ್ನಲ್ಲ ಅಲ್ಲಿ ಹೋಗಿ, ಪಕ್ಷ ಹೇಳ್ತು ಬನ್ನಿ ದಾವಣಗೆರೆಗೆ 5ನೇ ತಾರೀಕು ಅಂತ ಹೇಳಿ ಬಂದಲ್ಲ, ನಾನು ಸಮರ್ಥಪರ ರೋಡ್ ಶೋ ಮಾಡಿದ್ನಲ್ಲ, ಸಮರ್ಥ್ಗೆ ವೋಟ್ ಹಾಕಿ ಅಂತ ಹೇಳಿದ್ನಲ್ಲ, ನಾನೆಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದೀನಿ? ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಬ್ದುಲ್ ಜಬ್ಬಾರ್ ಅವರು ಹೇಳಿರೋದು, ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು. ನಾನು ಎಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದೀನಿ, ನನ್ನ ಯಾವ ಆಡಿಯೋ ಇದೆ, ನನ್ನ ಯಾವ ವಿಡಿಯೋ ಇದೆ, ಹಾಗಾಗಿ ಇದಕ್ಕೆ ಉತ್ತರವನ್ನು ಕೊಡಬೇಕು. ಅದರ ಜೊತೆಗೆ ಹಿಂದೆನೂ ಕೂಡ ಸಾಕಷ್ಟು ಜನ ಘಟಾನುಘಟಿ ನಾಯಕರುಗಳು ಸೋತಿದ್ದಾರೆ, ಆಗ ಯಾಕೆ ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಲ್ಲ, ಈ ಕ್ರಮ ಈಗ ಯಾಕೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮುಂದಿಡ್ತಾರೆ. ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಅಂತ ಹೇಳಿ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಂತೂ ಆಗ್ತಾ ಇದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಏನಾಗತ್ತೆ, ಕಾದು ನೋಡಬೇಕಾಗತ್ತೆ.